ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ನಿಮ್ಮ ಜೊತೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡ್ತಾ ಬಂದಿದ್ದೇವೆ. ಇಂದು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಏನು ಆ ವಿಚಾರ? ಹೇಗಿರುತ್ತೆ? ಜೀವನದಲ್ಲಿ ಎಲ್ಲರೂ ಅವನು ಸಕ್ಸಸ್ ಆದ, ಅವನು ಯಶಸ್ವಿಯಾದ, ಅವನ ಜೀವನ ಚೆನ್ನಾಗಾಯಿತು, ಅವನು ಸುಖದಿಂದ ಜೀವನ ಮಾಡ್ತಿದ್ದಾನೆ, ಅವನು ಸಂತೋಷವಾಗಿದ್ದಾನೆ, ಅವನ ಜೀವನಕ್ಕೆ ಯಾವ ತೊಂದರೆ ಇಲ್ಲ, ಕೆಲವರನ್ನು ನೋಡಿ ಜನರು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯ ಜೀವನ ಅಭಿವೃದ್ಧಿಯಾಯಿತು, ಯಶಸ್ವಿಯಾಯಿತು ಅಂತ ಹೇಗೆ ಹೇಳಲು ಸಾಧ್ಯ ಎಂಬುದನ್ನು ನೀವೆಂದಾದರೂ ಯೋಚಿಸಿದ್ದೀರಾ? ಹಣ ಇದ್ದರೆ ಎಲ್ಲರೂ ಸುಖವಾಗಿರುತ್ತಾರೆ ಎಂಬ ನಂಬಿಕೆ. ಅಂದರೆ ಕೆಲವರು ಹೇಳುತ್ತಾರೆ, ಹಣವೇ ಎಲ್ಲದಕ್ಕೂ ಕಾರಣ, ಕಷ್ಟ ನಷ್ಟಗಳಿಗೂ ಹಣವೇ ಕಾರಣ, ಜೀವನದಲ್ಲಿ ನಷ್ಟ ಅನುಭವಿಸಲು, ಜೀವನದಲ್ಲಿ ಏನೋ ಕಳೆದುಕೊಳ್ಳಲು ಈ ಹಣವೇ ಕಾರಣ. ಇನ್ನೊಬ್ಬರು ಹೇಳ್ತಾರೆ, ಹಣದಿಂದ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು, ನಮ್ಮ ಜೀವನಾಭಿವೃದ್ಧಿಗೆ ಹಣವೇ ಮುಖ್ಯ. ಹಾಗಂತ ನಿಮಗೆ ಅನಿಸುತ್ತಿದೆಯೇ? ನಮ್ಮ ಜೀವನಕ್ಕೆ ಹಣವೇ ಎಲ್ಲವೂ ಮುಖ್ಯ ಅಂತ ನೀವು ಹೇಳ್ತಾ ಇದ್ದೀರಾ? ಹಾಗಾದರೆ ಅದರ ಬಗ್ಗೆ ಇವತ್ತು ಮಾತಾಡೋಣ. ಹಣ ಇದ್ದವನ ಬಾಳು, ಹಣ ಇಲ್ಲದಿದ್ದವನ ಬಾಳು ಹೇಗಿರುತ್ತದೆ ಎಂಬುದರ ಬಗ್ಗೆ ನೀವು ಕೊಂಚ ಯೋಚನೆ ಮಾಡಿ ನೋಡಿ. ಆವಾಗ ನಿಮ್ಮ ಜೀವನ ಯಾವ ಮಟ್ಟದಲ್ಲಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಸಾಧ್ಯ. ಅದಕ್ಕಿಂತ ಮೊದಲು ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಆದ್ದರಿಂದ ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ನಿಮಗೆ ದೊರೆಯುವ ಸಂತೋಷ, ನಿಮ್ಮ ನೆಮ್ಮದಿ, ನಿಮ್ಮ ಜೀವನದಲ್ಲಿ ಆಗುವಂಥ ಯಶಸ್ಸು ಎಲ್ಲವೂ ನಿಮಗೆ ಸಂತೋಷವನ್ನುಂಟು ಮಾಡುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ರೀತಿ ಇರಲಿ. ಈಗ ನಾನು ಹೇಳಿದ ವಿಷಯ, ಜೀವನದಲ್ಲಿ ಸಕ್ಸಸ್ ಅಂದರೆ ಏನು, ಅಂದರೆ ಯಶಸ್ಸು ಅಂದರೆ ಏನು. ಜೀವನದಲ್ಲಿ ಸಕ್ಸಸ್ ಆಗೋದು ಸುಲಭದ ಮಾತಲ್ಲ, ಸಕ್ಸಸ್ ಆಗ್ಬೋದು. ಆದರೆ ಗ್ರೋತ್ ಅಂದರೆ ಏನು, ಅಂದರೆ ಜೀವನದಲ್ಲಿ ನಾವು ಬೆಳವಣಿಗೆ ಅಂದರೆ ಏನು, ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗೆ ನಾವು ಜೀವನದಲ್ಲಿ ಯಶಸ್ಸು, ಗ್ರೋತು, ಪ್ರೋಗ್ರೆಸ್ಸು ಹೀಗೆ ನಾವು ಯೋಚನೆ ಮಾಡ್ತೀವಿ. ಅಂದರೆ ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕಾದ್ರೆ, ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಕೆಲವು ಕಾರಣಗಳಿವೆ. ಆ ಕಾರಣಗಳನ್ನು ನೀವು ಯಶಸ್ವಿಯಾಗಿ ನೀವು ಬೆಳೆಸಿಕೊಂಡರೆ ನೀವು ಜೀವನದಲ್ಲಿ ಯಶಸ್ಸಾಗ್ತೀರಿ. ಈಗ ನೋಡಿ, ನಾನು ಮೊದಲೇ ಹೇಳಿದೆ, ಹಣವೇ ಎಲ್ಲದಕ್ಕೂ, ಎಲ್ಲ ತಪ್ಪುಗಳಿಗೂ, ಎಲ್ಲ ಕಷ್ಟ ನಷ್ಟಗಳಿಗೂ ಕಾರಣ ಅಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಹಣವೇ ನಮ್ಮ ಸುಖಕ್ಕೆ ಎಲ್ಲದಕ್ಕೂ ಕಾರಣ ಅಂತ ಮತ್ತೆ ಕೆಲವರು ಹೇಳ್ತಾರೆ. ಆದರೆ ಒಬ್ಬ ವ್ಯಕ್ತಿ ಗ್ರೋತ್, ಬೆಳೆದ ಅಂತ ನಾವು ಏನು ಹೇಳ್ತೀವಿ, ಬೆಳೆದ ಅಂತ ಹೇಳಬೇಕಾದ್ರೆ ಅವನಿಗೆ ಅಡಿಗಡಿಗೆ ಸಕ್ಸಸ್ಸಿನ ಮೆಟ್ಟಿಲುಗಳನ್ನು ಏರಬೇಕಾಗುತ್ತೆ. ಅಂದರೆ ಗ್ರೋತ್ ಅಂದರೆ ಯಶಸ್ವಿ ಅಲ್ವಾ, ಬೆಳವಣಿಗೆ ಅಲ್ವಾ, ಸಕ್ಸಸ್ ಅಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಗ್ರೋತ್ ಅಂದರೆ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದಾಗ, ಆ ವ್ಯವಹಾರದಿಂದ ಅಥವಾ ಯಾವುದೇ ಉದ್ಯೋಗ ಮಾಡಿದಾಗ ಆ ಉದ್ಯೋಗದಿಂದ ನಿಮ್ಮ ಬಂಡವಾಳ ಹೆಚ್ಚುತ್ತಾ ಹೋಗಿ 100 ಆಗ್ಬೋದು, 100 ಕೋಟಿ ಆಗ್ಬೋದು, 500 ಕೋಟಿ ಆಗ್ಬೋದು, ಅಥವಾ 1000 ಕೋಟಿ ಆಗ್ಬೋದು. ಹಾಗೆ ಲಾಭ ಹೆಚ್ಚುತ್ತಾ ಬಂದಾಗ ನೀವಲ್ಲಿ ಗ್ರೋತ್ ಆಗ್ತಾಯಿದೆ, ನಿಮ್ಮ ಜೀವನದಲ್ಲಿ ಗ್ರೋತ್ ಆಗ್ತಾಯಿದೆ ಅಂತ ನೀವು ತಿಳ್ಕೊಬೋದು. ಆದರೆ ಈ ರೀತಿ ಗ್ರೋತ್ ಆದರೆ ನೀವು ಅದರಲ್ಲಿ ಜೀವನದಲ್ಲಿ ಸಕ್ಸಸ್ ಆದಂಗೆ ಇಲ್ಲ, ನೀವು ಸಕ್ಸಸ್ ಆಗೋದಿಲ್ಲ. ಜೀವನದಲ್ಲಿ ಸಕ್ಸಸ್ ಆಗೋದು ಅಂದರೆ ಬರೀ ಗ್ರೋತ್ ಅಲ್ಲ, ನಿಮ್ಮ ಬೆಳವಣಿಗೆ ಅಲ್ಲ, ನಿಮ್ಮ ಅಭಿವೃದ್ಧಿ ಅಲ್ಲ. ನೀವು ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದಲ್ಲಿ ಅದರಲ್ಲಿ ನಿಮ್ಮ ಬಂಡವಾಳ ಹೆಚ್ಚಾಗುತ್ತೆ ಬರುತ್ತೆ. ನೀವು ತೊಡಗಿಸುವಂತಹ ಬಂಡವಾಳವು ಹೆಚ್ಚಾಗುತ್ತಾ ಬಂದಾಗ ಅದು ನಿಮ್ಮ ಅಭಿವೃದ್ಧಿ ಆಗುತ್ತೆ, ಅಂದರೆ ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆಯನ್ನು ನಾವು ಯಾವತ್ತೂ ಜೀವನದಲ್ಲಿ ಅವನು ಸಕ್ಸಸ್ ಆದ ಅಂತ ಹೇಳಲು ಸಾಧ್ಯವಿಲ್ಲ. ಸಕ್ಸಸ್ ಎಂಬುದು ಹಣದಿಂದ ಆಗಿ
ಕೊಂಡುಕೊಳ್ಳುವಂತಹ ಒಂದು ಅನುಭವ ಅಲ್ಲ. ಅದನ್ನು ನಾವು ಸಾಧಿಸಬೇಕಾದ್ರೆ, ನೀವು ಯಶಸ್ವಿಯಾದ ಜೀವನ ನಡೆಸಬೇಕಾದ್ರೆ ಏನಾಗಬೇಕು ಎಂಬುದರ ಬಗ್ಗೆ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ನೀವು ಎಲ್ಲರೂ ಭಾವಿಸೋದು ಅದನ್ನೇ, ಗ್ರೋತ್, ನನಗೆ ಬೆಳವಣಿಗೆ, ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಒಂದೇ ನಿಮ್ಮ ಜೀವನದಲ್ಲಿ ಸುಖವನ್ನು ತಂದುಕೊಡಲಾಗದು, ಅಥವಾ ನಿಮಗೆ ನೆಮ್ಮದಿಯನ್ನು ತಂದುಕೊಡಲಾಗದು, ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗದು. ನಿಮ್ಮ ಚಿಂತೆಗಳು, ಸಮಸ್ಯೆಗಳು, ಜವಾಬ್ದಾರಿಗಳು ಹೆಚ್ಚೆಚ್ಚಾಗಿ ಹೋಗುತ್ತೆ. ನೀವು ಬೆಳೆದಂತೆ ನಿಮ್ಮ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಿ ಹೋಗುವುದರಿಂದ ನೀವು ಬರೀ ಬೆಳವಣಿಗೆಯಿಂದ ನೀವು ಯಶಸ್ಸಿನ ಆ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ಬೆಳವಣಿಗೆ ಒಂದು ಸಂತೋಷವನ್ನು ಅನುಭವಿಸಬಹುದು ಹೊರತು ಅದು ನಿಮ್ಮ ಜೀವನಕ್ಕೆ ಪೂರ್ಣವಾದಂತಹ ಒಂದು ಸಂತೋಷವನ್ನು ನೀಡುವುದಿಲ್ಲ. ಹಲವಾರು ಚಿಂತೆಗಳು, ಹಲವಾರು ಯೋಚನೆಗಳು, ಸಮಸ್ಯೆಗಳನ್ನು ನೀವು ಈ ಬೆಳವಣಿಗೆಯಲ್ಲಿ ಅನುಭವಿಸಬೇಕಾಗುತ್ತದೆ. ಹಣವನ್ನು ಸಂಪಾದನೆ ಮಾಡಿ ಅದನ್ನು ನೀವು ಏನೋ ಸುಖಕ್ಕೆ, ನಾನು ನನ್ನ ಸುಖಕ್ಕಾಗಿ ಅದನ್ನು ಬಳಸಿಕೊಳ್ಳಬಹುದು ಎಂದು ನೀವು ಯೋಚನೆ ಮಾಡಿದರೆ ನಿಮಗೆ ಯಾವತ್ತೂ ಸುಖ ದೊರೆಯುವುದಿಲ್ಲ. ಆದರೆ ಸಕ್ಸಸ್ ಅಂದ್ರೇನು? ಪ್ರೋಗ್ರೆಸ್ ಆಗಬೇಕು. ನೀವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಾ ಇರಬೇಕು. ಅಭಿವೃದ್ಧಿ ಆದಮೇಲೆ ನಿಮ್ಮ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನ ಸಿಕ್ಕಿ ನೀವು ರಾತ್ರಿ ಸುಖವಾಗಿ ನಿದ್ದೆ ಮಾಡುವಂತಹ ಒಂದು ಸ್ಥಿತಿಗೆ ನೀವು ತಲುಪಿದಾಗ ನೀವು ಸಕ್ಸಸ್ ಆದಂತ ಹೇಳ್ತೀರಿ. ಸಕ್ಸಸ್ ಅಂದರೆ ಏನು ಮಾಡಬೇಕು? ಅದಕ್ಕೆ ಜನರು ನಿಮ್ಮನ್ನು ಇಷ್ಟಪಡಬೇಕು, ಜನರು ನಿಮ್ಮ ಬಗ್ಗೆ ಒಳ್ಳೆಯದ ಮಾತುಗಳನ್ನು ಆಡಬೇಕು, ಜನರು ನಿಮ್ಮನ್ನು ಗೌರವದಿಂದ ಕಾಣಬೇಕು. ಅದಕ್ಕಾಗಿ ನೀವು ಏನಾದರೂ ಕೆಲಸ ಮಾಡಬೇಕು, ಅದಕ್ಕಾಗಿ ಜನರಿಗೆ ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಅದನ್ನೇ ನಾವು ದೊಡ್ಡ ದೊಡ್ಡ ಉದ್ದಿಮೆಗಳು ನಡೆಸುತ್ತಿರುವಂತಹ ಚಾರಿಟಿಗಳನ್ನು ನಾವು ನೋಡ್ಬೋದು. ಎಷ್ಟೋ ಮಕ್ಕಳಿಗೆ ಓದಲು ಸಹಾಯ ಮಾಡ್ತಾರೆ, ಎಷ್ಟೋ ಜನರಿಗೆ ಮನೆ ಕಟ್ಟಿಕೊಡುತ್ತಾರೆ, ಎಷ್ಟೋ ಜನರ ರೋಗ ನಿವಾರಣೆ ಉಪಯೋಗಕ್ಕಾಗಿ ಹಣವನ್ನು ವ್ಯಯ ಮಾಡ್ತಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ, ಶಾಲೆಗಳನ್ನು ಕಟ್ಟಿಸುತ್ತಾರೆ, ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡುತ್ತಾರೆ. ಹೀಗೆ ನೀವು ಪ್ರತಿಯೊಂದು ಹಂತದಲ್ಲೂ ಆಧ್ಯಾತ್ಮಿಕ ವಿಚಾರಗಳನ್ನು ನೀವು ಬೆಳೆಸಿಕೊಳ್ತೀರಿ, ಆಧ್ಯಾತ್ಮಿಕವಾದಂಥ ವಿಷಯಗಳನ್ನು ತಿಳಿದುಕೊಳ್ಳುತ್ತೀರಿ. ಇದೆಲ್ಲವೂ ನಿಮ್ಮ ಸಕ್ಸಸ್ಸಿನ ಅಥವಾ ಯಶಸ್ಸಿನ ಯಶಸ್ಸಾಗೋದು ಅಂದರೆ ಇದನ್ನೇ. ಹೀಗೆ ನೀವು ಜನರಿಗೆ ನಿಮ್ಮ ಬಗ್ಗೆ ಇರುವ ಗೌರವ, ನಿಮ್ಮ ಪ್ರೀತಿ, ವಿಶ್ವಾಸವನ್ನು ನೀವು ಗಳಿಸಿದಾಗ ನೀವು ಜೀವನದಲ್ಲಿ ಯಶಸ್ವಿಯಾಗ್ತೀರಿ. ಅದು ನಿಮ್ಮ ಅಭಿವೃದ್ಧಿಗಿಂತಲೂ ಮಿಗಿಲಾದದ್ದು. ಅಭಿವೃದ್ಧಿ ಎಂಬ ಹಣ, ನೀವು ಆ ಗ್ರೋತಿಗಿಂತಲೂ ನಿಮಗೆ ಸುಖ, ಸಂತೋಷ ನೀಡುವುದಂತೂ ಈ ಸಕ್ಸಸ್ಸಿನ ಮೆಟ್ಟಿಲುಗಳನ್ನು ನೀವು ಏರಿದಾಗ ನಿಮಗೆ ಅದನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಅದೇ ನಾವು ಸಕ್ಸಸ್ ಅಂತ ಹೇಳೋದು, ಅಥವಾ ಯಶಸ್ವಿ ಅಂತ ಹೇಳ್ಬೋದು. ಆದರೆ ಈ ಯಶಸ್ವಿಗಳಿರುವಂಥ ಹಲವಾರು ಸಮಸ್ಯೆಗಳು ಎದುರಾಗ್ಬೋದು. ಅಂದರೆ ಅಲ್ಲಿ ತಲುಪಲು, ಆ ಮಟ್ಟವನ್ನು ತಲುಪಲು ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ರಾತ್ರಿಗಳಲ್ಲಿ ನಿದ್ದೆ ಇಲ್ಲದೆ ಯೋಚನೆ ಮಾಡಬೇಕಾಗುತ್ತದೆ. ನಿದ್ದೆ ಇಲ್ಲದಿದ್ದರೆ ಹಲವಾರು ಸಮಸ್ಯೆಗಳು ನಿಮ್ಮನ್ನು ಎದುರಿಸುತ್ತದೆ ಅಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗಿದ್ದೇವೆ. ಯಾಕೆ ಸುಖ ನಿದ್ರೆ ಮಾಡುವುದು ಹೇಗೆ, ನಿದ್ರೆ ಮಾಡಲು ಏನು ಮಾಡಬೇಕು ಎಂಬ ವಿಚಾರಗಳನ್ನು ಹೇಳಿದರೆ ಅಂಥ ಸಮಸ್ಯೆಗಳು ಈ ಗ್ರೋತ್ ಆಗುವಂತಹ ವ್ಯಕ್ತಿಗಳಲ್ಲಿ ಕಂಡುಬರುತ್ತೆ. ಆ ವ್ಯಕ್ತಿ ಗ್ರೋತ್ ಆದ ಮೇಲೆ ಸಕ್ಸಸ್ಸಿಗೆ ತಲುಪುವಷ್ಟರಲ್ಲಿ ಅವನು ಅಂತಹ ಎಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿ, ಸಮಸ್ಯೆಗಳನ್ನು ಎದುರಿಸಿ ಜೀವನದಲ್ಲಿ ಮುಂದುವರೆದಿರ್ತಾನೆ. ಆ ರೀತಿ ಅವನು ಜೀವನದಲ್ಲಿ ಮುಂದುವರೆದ ಮೇಲೆ ಅವನಿಗೆ ಸಕ್ಸಸ್ ಎಂಬ ಒಂದು ಮೆಟ್ಟಿಲು ಕಾಣಿಸುತ್ತದೆ. ಆ ಮೆಟ್ಟಿಲನ್ನು ಏರಬೇಕಾದ್ರೆ ಅವನ ಮನಸ್ಸು ನಿರಾಳವಾಗಿರಬೇಕು, ಅವನು ಶಾಂತಚಿತ್ತನಾಗಿರಬೇಕು, ಬೇರೆಯವರ ಕಷ್ಟ ಸುಖಗಳನ್ನು ನೋಡಿ ತಿಳಿಯುವಂತಹ ಒಂದು ಸೂಕ್ಷ್ಮತೆ ಅವನಲ್ಲಿರಬೇಕು. ಆ ಸೂಕ್ಷ್ಮತೆ ಅಂದರೆ ಏನು? ನೋವು, ನಲಿವು, ಜನರು ಯಾವ ರೀತಿ ಬದುಕುತ್ತಿದ್ದಾರೆ, ನಾನು ಈ ಸ್ಥಿತಿಯಲ್ಲಿದ್ದೇನೆ, ನನ್ನ ಜೊತೆಯಲ್ಲಿರುವಂತಹ ಜನರು ಯಾವ ರೀತಿಯಲ್ಲಿ ಬದುಕುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವಂತಹ ಒಂದು ಶಕ್ತಿ ಇರಬೇಕು. ಅಂಥ ಜನಗಳಿಗೆ, ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವುದು ಹೇಗೆಂದು ಅರಿತಿರಬೇಕು. ಆ ಜನರಿಗೆ ಸಹಾಯ ಮಾಡುವುದರಿಂದ, ಅಂದರೆ ಭಿಕ್ಷೆ ಬೇಡುವವರಿಗೆ ಭಿಕ್ಷೆ ಹಾಕಿ ಅಂತ ನಾವು ಹೇಳ್ತಾ ಇಲ್ಲ, ಯಾರಿಗೆ ಮನೆ ಇಲ್ಲವೋ, ಮನೆ ಕಟ್ಟಿಸುವ ಒಂದು ಆರ್ಥಿಕ ಸ್ಥಿತಿ ಇಲ್ಲವೋ ಅಂಥ ಜನರಿಗೆ ನೀವು ಒಂದು ಮನೆಯನ್ನು ಕಟ್ಟಿಸಿಕೊಟ್ಟರೆ ಆವಾಗ ನಿಮಗೆ ಸಿಗುವಂಥ ಸಂತೋಷ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಊಟಕ್ಕಿಲ್ಲದಂತಹ ಬದುಕುತ್ತಿದ್ದವರಿಗೆ ಊಟವನ್ನು ಹಾಕಿದಾಗ ಸಿರಿಯುವಂಥ ಆ ಒಂದು ಸಂತೋಷ ನಿಮಗೆ ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ. ಯಾವ ವಿದ್ಯಾರ್ಥಿಗೆ ಓದಲು ಹಣವಿಲ್ಲ, ಖರ್ಚಿಗೆ ಹಣವಿಲ್ಲ ಎಂದು ತಿಳಿದು ಅವನಿಗೆ ಸಹಾಯ ಮಾಡಿದಾಗ, ಅವನು ಸರಿಯಾಗಿ ಓದಿ ಕಲಿತಾಗ
ಅವನು ಕಲಿತು ವಿದ್ಯಾವಂತನಾದಾಗ ನಿಮಗೆ ಸಿಗುವಂಥ ಒಂದು ಸಂತೋಷ ಬೇರೆ ಯಾರಿಗೂ ಸಿಗೋದಿಲ್ಲ. ಯಾವನಿಗಾದರೂ ಅವಶ್ಯಕತೆ ಇದ್ದಂತಹ ರೀತಿಯಲ್ಲಿ ನೀವು ಯಾರಿಗೆ ನೀಡ್ ಇದೆ ಅಂಥವರಿಗೆ ನೀವು ಸಹಾಯ ಮಾಡಿದಾಗ ಅದು ನಿಮ್ಮ ಸಂತೋಷವನ್ನು ಹೆಚ್ಚಾಗುತ್ತೆ. ಯಾವನೋ ಬಂದು ಮೋಸ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಯಾವುದೋ ಆಶ್ರಮದ ಹೆಸರು ಹೇಳಿಕೊಂಡು ಅಥವಾ ಯಾವುದೋ ಒಂದು ಸುಳ್ಳನ್ನು ಮನೆಯಲ್ಲಿರುವಂಥ ಪರಿಸ್ಥಿತಿಗಳ ಬಗ್ಗೆ ವಿರುದ್ಧಾರ್ಥದಲ್ಲಿ ಏನಾದರೂ ಹೇಳಿ ನಿಮ್ಮಿಂದ ಸಹಾಯ ಪಡೆಯಲು ಬರ್ತಾರಲ್ಲ, ಅವರು ಯಾರೆಂಬುದನ್ನು ತಿಳಿದುಕೊಂಡಾಗ ಮಾತ್ರ ನೀವು ಇಂಥ ಕೆಲಸ ಮಾಡೋದ್ರಿಂದ ನಿಮಗೆ ಸಂತೋಷ ಸಿಗುತ್ತೆ, ನೀವು ಸಕ್ಸಸ್ ಆಗ್ತೀರಿ. ಈ ಸಕ್ಸಸ್ಸು, ಈ ಗ್ರೋತು ಅದಾಟ್ ಇಸ್ ಪ್ರೋಗ್ರೆಸ್. ಈ ಪ್ರೋಗ್ರೆಸ್ ಇದೆಯಲ್ಲ, ಇದೆರಡರ ಮಧ್ಯೆ ಗ್ರೋತು ಸಕ್ಸಸ್ಸಿನ ಮಧ್ಯೆ ಇರುವಂಥ ಪ್ರೋಗ್ರೆಸ್ ಇದೆಯಲ್ಲ, ಇಲ್ಲಿ ನಿಮ್ಮ ಗ್ರೋತಿಗೆ ನೀವು ಸದಾ ಗಮನ ಕೊಡ್ತಿರಬೇಕು. ಅದೇ ರೀತಿ ನಿಮ್ಮ ಸಕ್ಸಸ್ಸಿಗೂ ನೀವು ಯೋಚನೆ ಮಾಡ್ತಾ ಇರಬೇಕು. ಏನು ಮಾಡಬೇಕು, ಏನಾಗಬೇಕು, ಯಾರಿಂದ ನನಗೆ ಸಹಾಯ ಮಾಡಬೇಕು, ಜನರ ಪ್ರೀತಿ ವಿಶ್ವಾಸವನ್ನು ಯಾವ ರೀತಿ ಗಳಿಸಬೇಕು ಎಂಬುದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಮುಂದುವರೆದಾಗ ನೀವು ಸರಿಯಾದ ರೀತಿಯಲ್ಲಿ ಸಂತೋಷ ಪಡುವ ಅವಕಾಶ ಸಿಗುತ್ತದೆ. ನೀವು ಯಾವುದೇ ಯೋಚನೆಗಳಿಲ್ಲದೆ ಸುಖವಾಗಿ ನಿದ್ರೆ ಮಾಡಲು ನಿಮಗೆ ಅನುಕೂಲವಾಗುತ್ತದೆ. ಇಂಥ ಕೆಲಸಗಳನ್ನು ಮಾಡಲು ನಿಮಗೆ ಬೇರೆಯವರ ಸಹಾಯ ಬೇಕಾಗಿಲ್ಲ. ಹಣ ಇಲ್ಲದಿದ್ದರೂ ಸಹ ಇಂಥ ಕೆಲಸಗಳನ್ನು ನೀವು ಬೇರೆಯವರ ಕೈಯಿಂದ ಮಾಡಿಸಲು ಸಾಧ್ಯ. ಅಂತಹ ಕೆಲಸಗಳನ್ನು ನೀವು ಸರಿಯಾದ ಜನರನ್ನು ನೋಡಿ ಅವರನ್ನು ಭೇಟಿಯಾಗಿ ಅವರಿಂದ ಬೇರೆಯವರಿಗೆ ಸಹಾಯ ಮಾಡಿಸುವುದರು. ನೀವು ಸಹ ನಾನು ಅಂಥವರಿಗೆ ಸಹಾಯ ಮಾಡಿದನಲ್ಲ ಎಂಬ ಸುಖ ನಿಮಗೆ ಅನುಭವಿಸುತ್ತೆ. ಆ ಸುಖವನ್ನು ಅನುಭವಿಸಲು ನೀವು ಮೊದಲು ಗ್ರೋತ್ ಆಗುವಂತೆ ನೋಡಿಕೊಳ್ಬೇಕು. ಗ್ರೋತ್ ಅಲ್ಲದೆ ಆಮೇಲೆ ಸಕ್ಸಸ್ ಆಗಬೇಕು. ಸಕ್ಸಸ್ಗೆ ಇರುವಂಥ ಪ್ರೋಗ್ರೆಸ್, ಆ ಒಂದು ಪ್ರೋಗ್ರೆಸ್ಸನ್ನು ನೀವು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ಸುಖವನ್ನು ಅನುಭವಿಸಿ ಜೀವನದಲ್ಲಿ ಇತರರಿಗೆ ಮಾದರಿಯಾಗಿ ಗೌರವದಿಂದ ಈ ಲೋಕದಲ್ಲಿ ನೀವು ಬದುಕಿ ಬಾಳಿದ ನೆನಪು ಸದಾ ಉಳಿಯುತ್ತದೆ. ಅದೇ ನನಗೆ ಗೊತ್ತಾಯ್ತಲ್ಲ, ಈಗ ಹಣ ಇದ್ದರೆ ಎಲ್ಲವೂ ಸಾಧ್ಯ ಅಂತ ತಿಳ್ಕೊಂಡ್ರೆ ಅದು ನಾವು ತಿಳಿದುಕೊಂಡಂತಹ ಒಂದು ಸತ್ಯವಲ್ಲ. ಅದೇ ರೀತಿ ಹಣವೇ ಎಲ್ಲದಕ್ಕೂ ಕಾರಣ, ನನ್ನ ನಾಶ ನಷ್ಟಗಳಿಗೂ ಕಾರಣ ಹಣವೇ ಎಂದು ತಿಳಿಯುವುದು ಸಹ ದಡ್ಡತನ. ಎರಡು, ಹಣವೂ ಬೇಕು, ನಾವು ಸಕ್ಸಸ್ ಆಗಬೇಕು, ಹಣ ಇದ್ದರೇ ಸಕ್ಸಸ್ ಎಂಬುದು ಒಂದು ತತ್ವವನ್ನು ನೀವು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗ್ತೀರಿ. ಸುಖವಾಗಿ ನಿದ್ರೆ ಮಾಡುವಂತಹ ಅನುಭವ ನಿಮಗಾಗುತ್ತದೆ. ಯೋಚನೆಗಳು, ಕೆಟ್ಟ ಯೋಚನೆಗಳು ಮನಸ್ಸಿನಿಂದ ದೂರವಾಗುತ್ತದೆ. ಇಂತಹ ಅನುಭವವನ್ನು ಪಡೆದಂತಹ ನಿಮಗೆ ಆಗುವಂತಹ ಅನುಭವವನ್ನು ನೀವು ಸ್ವತಃ ಅನುಭವಿಸಿ ತಿಳಿಯಬೇಕಾಗುತ್ತದೆ. ಅದಕ್ಕಾಗಿ ನೀವು ಮೊದಲು ಗ್ರೋತ್ ಆಗಿ ಆಮೇಲೆ ಸಕ್ಸಸ್ ಆಗಿ, ಹಾಗೆ ನೀವು ಅದರ ಮಧ್ಯದಲ್ಲಿರುವ ಪ್ರೋಗ್ರೆಸ್ಸು ಭಾಳ ಮಹತ್ವದ ವಿಚಾರ ಎಂಬುದನ್ನು ಮರೆಯಬೇಡಿ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋವನ್ನು ನೋಡಿ ಇಂತಹ ವಿಚಾರಗಳನ್ನು ತಿಳ್ಕೊಂಡು ನೀವು ಜೀವನದಲ್ಲಿ ಗ್ರೋತ್ ಆಗ್ಬೋದು, ಸಕ್ಸಸ್ ಆಗ್ಬೋದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.